ಬಂತೇನಮ್ಮ ಮಾಡ್ಬಿಡುಮ ಹಂಗಾರ. ಬಾರಲ್ಲ ಮುತ್ತ ಪುಷ್ಪ ಬಾರವ. ನಿಮ್ಮ ಅವ್ವ ನಿಮ್ಮ ಅಣ್ಣನ ಎದುರುಗ ತಾಲಿ ಕಟ್ಟಿಸ್ಕೊಳ್ವೆ ಬಾ, ನೀನು ಇಷ್ಟಪಟ್ಟು ಹುಡುಗನ ಕೈಯಾಗ. ನಾನು ಹಿಂದೆ ಚೇರಾಕ ಕುತ್ಕೊತೀನಿ ಬರ್ರಿ, ಇಲ್ಲಿ ತಾಲಿ ಕಟ್ಟಿಸ್ಕೊ ಬರ್ರಿ. ನೋಡಿ ಉರ್ಕಂಡ್ ಸಾಯ್ಬೇಕು ನಿಮ್ಮ ಅವನ ನಿಮ್ಮ ಅಣ್ಣವ. ಒಳಗಿಂದನೇ ಊರನ್ನ ಸಾಯ್ಬೇಕು, ಇನ್ನು ಹಂಗೋ ಸಾಯ್ಬಾರ್ದು ಬಾಬಾ. ಏನಲ್ಲ ಬಾವ ಹೆಂಗೆ ಗುರೈಸ್ತಿದ್ದಿ ನಿನ್ನ ತಂಗಿ ನಾನು ಮದುವೆ ಆಗಕತ್ತಾನೆ ಅಂತ ಹಂಗೆ ಗುರೈಸಕತ್ತಿ ಏನ? ಗುರೈಸು ಏನೇನು ಮಾಡ್ತೀಯಪ್ಪ? ಗುರೈಸೋದು ಬಿಟ್ಟರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಇವತ್ತು ನಿನ್ನ ಕೈಯಾಗ? ಗುರೈಸು ಕಣ್ಣಾಗ ಗುಂಡಿಕ್ಕಿ ಕೊಲ್ಲೆ ಹುಡುಗಿ ಕೊಲ್ಲ ಬಾವ, ನಿನ್ನ ಕಣ್ಣಲ್ಲಿ ಗುಂಡಿಕ್ಕಿ ಕೊಂದು ನನ್ನ ಸಾಯಿಸ್ಬಿಟ್ಟಲ್ಲೋ ಬಾವ. ಸರಿ ಕನಲ್ಲ ಮಗ, ಪಟ ಪಟ ತಾಲಿ ಕಟ್ಟು ನಿನ್ನ ಹೆಂಗ್ರುಗ. ನೋಡ್ಕೊಂಡು ಕೂತಿರ್ತಾಳ ಆಕಿ ಅಮ್ಮನೋ ನೇಹಮ್ಮನೋ. ಅಯ್ಯೋ ಹುಡುಗರು ಅಳ್ತಿರ್ತಾವ ಅಂದ್ಬಿಟ್ಟು ಹೋದ್ಲು. ಇನ್ನೂ ಬಂದಿಲ್ಲ, ಕಟ್ಟು. ನಮ್ಮ ಅತ್ತೆ ಎದುರುಗ ನನ್ನ ಗಂಡ ಎದುರುಗ ಮೇನ್ ಕಟ್ಟಬೇಕು. ನಾನು ಬಂದಿಲ್ಲ ಅಂದ್ರೂ ಕಟ್ರಿ ಅಂದಾಳ. ಕಟ್ಟು. ಏ ಪುಷ್ಪ ಬೇಡ ಕಣೆ, ಅವ್ನು ಕೈಯಾಗ ಕಟ್ಟಿಸ್ಕೊಂಬೇಡ ಕಣೆ, ಅವ್ನು ಸರಿ ಇಲ್ಲ ಕಣೆ ಹುಡುಗ, ಒಳ್ಳೆಯವನಲ್ಲ ಕಣೆ. ನಾನು ಒಳ್ಳೆ ಕಡೆ ಡಾಕ್ಟರ್ ಇಂಜಿನಿಯರ್ನ ನೋಡಿ ಮದುವೆ ಮಾಡ್ತೀನಿ ಕಣೆ, ಮದುವೆ ಮಾಡ್ಕೊಬೇಡ ಕಣೆ ಪುಷ್ಪ ನಿಂಗೆ ಹೇಳಕತ್ತಿರೋದು. ಮಾಡ್ಕೊಬೇಡ ಅವ್ರು ಬೇಡ. ಏ ಪುಷ್ಪ ತಾಲಿ ಕಟ್ಟಿಸ್ಕೊಂಡಿದ್ರು ಚಿಂತಿಲ್ಲ, ನಾನು ಆಮೇಲೆ ಕಡ್ದಾಬಿಡ್ತೀನಿ ನೋಡು, ಕಡ್ದಿಬ್ರು ಸಾಯಿಸ್ಬಿಡ್ತೀನಿ, ಕೊಂದ್ಬಿಟ್ಟು ಜೈಲಕ್ಕೆ ಹೋಗ್ಬಿಡ್ತೀನಿ. ಈಗ ಹೇಳಕತ್ತಾನಿ ನೀನು ಅವ್ನ ಕೈಯಾಗ ತಾಲಿ ಕಟ್ಟಿಸ್ಕೋಬಾರ್ದು ಅಂದ್ರೆ ಕಟ್ಟಿಸ್ಕೋಬಾರ್ದು ಅಷ್ಟೇ. ನಾನು ತಾಲಿಗೆ ಬೇಕಾದ್ರೆ ಕೊಂದಾಬಿಡ್ತೀನಿ, ನಿನ್ನ ಮೊದಲು ಕೊಲ್ಲೋದು. ಆಮ್ಯಾಗ ಅವನು ಕೊಲ್ತೀನಿ. ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀನು ಅವ್ನ ಕೈಯಾಗ ತಾಲಿ ಕಟ್ಟಿಸ್ಕೋಬಾರ್ದು ಅಷ್ಟೇ ಕಣೆ. ಬೇವರ್ಸಿ ನೋಡಿ ಏನು ಗೊತ್ತೇನೆ ಪುಷ್ಪ, ಗೇನಾರ್ದಿರೋಳು ಅದೇನೋ ನೆಲ ಡೊಂಕು ಅಂತಿದ್ದಂತೆ. ಹಂಗಾಯ್ತು ಕೆಲಸ ಮಾಡಿ ಅಂತಂದ್ರೆ ಅಯ್ಯೋ ನೆಲ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಬೊಕ್ಕ ಸಗುಡ್ಸಿ ಅಂದ್ರೆ ಅಯ್ಯೋ ನೆಲ ಚೆನ್ನಾಗಿಲ್ಲ, ಪಾದ ತೊಳಿಯ ಚಕ್ರನೇ ಚೆನ್ನಾಗಿಲ್ಲ ಅಂತಿದ್ಲಂತ. ಹಂಗಾಯ್ತು. ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ಮುಟ್ಟೋದಿರ್ಲಿ ಸಾಯಿಸೋದಿರ್ಲಿ ಮುಟ್ಟು ನೋಡ್ಲಿ ಬಡ್ಡಿ ಮಕ್ಕಳು. ಅವಂಗ ಮಗಂಗೂ ತಿಥಿ ಕಾಣಿಸ್ಬಿಡ್ತೀನಿ ಊರಾಗ. ಈ ಮುತ್ತ ಅಂದ್ರೆ ಏನು ಅನ್ಕೊಂಡವ್ರೆ ತಿನ್ನ ಕಾಣ್ರು, ತೋರಿಸ್ತೀನಿ. ಅಲ್ಲ ಕಣ್ರಿ ಮುತ್ತವ್ರೆ, ಇವಾಗ ಅಣ್ಣ ಅಂತೆ, ಅಣ್ಣ ಸಾಯಿಸೇ ಬಿಡ್ತಾರಂತೆ. ಅವತ್ತೆಲ್ಲ ಅಣ್ಣ ಯಾವ ಅಣ್ಣನೂ ಇಲ್ಲ, ಯಾವ ಅತ್ತಿಗೆನೂ ಇಲ್ಲ, ಯಾರೂ ಇಲ್ಲ. ನಮ್ಮ ಅತ್ತಿಗೆ ಇದ್ಲು ಬಿಡು, ನನ್ನ ಪರವಾಗಿ, ನಮ್ಮ ಅಮ್ಮನೂ ಇಲ್ಲ. ಇವಾಗ ನೋಡಿದ್ರೆ ಎಲ್ಲ ಬೇಕು, ಎಲ್ಲ ಬರ್ತಾರೆ, ಒಕ್ಕಡೆಯಿಂದ ಬರ್ತಾರೆ. ಅದೇ ಯಾಕೆ ಹೇಳು, ನಾನು ನಿನ್ನ ಮದುವೆ ಆದರೆ ಎಲ್ಲಿ ಚೆನ್ನಾಗಿದ್ದು ಬಿಡ್ತೀನೋ, ಎಲ್ಲಿ ಸುಖವಾಗಿ ನೋಡ್ಕೊಂಡ್ಬಿಡ್ತೀಯೋ ಅನ್ನೋ ಸಂಕಟ ಒಳಗಿಂದ ಉರಿಯತ್ತೈತಿ. ಅಯ್ಯೋ ನೀವಿಬ್ರು ಇನ್ನೂ ಮದುವೆ ಆಗಿಲ್ವೇ? ನಾನು ಮದುವೆ ಆಗಿರ್ತೀವಿ ಅನ್ಕೊಂಡು ಬೇಗ ಬಂದೆ. ಏಟತ್ ಮಾತಾಡ್ಕೊಂಡು ನಿಂತಿರ್ತೀರಿ? ಪಟ್ ತಾಲಿ ಕಟ್ಟೋ ಮುತ್ತ, ನಮ್ಮ ಹುಡುಗಿ ಕಾಯ್ತಿರ್ತಾಳೆ. ಕಟ್ಟು ಗಟ್ಟಿ ಮೇಳ ಅಷ್ಟೊತ್ಕೊನೆ ಕಟ್ಟು. ನೋಡಿ ಮೋಸ ಮಾಡ್ಬಿಟ್ಲಲ್ಲೇ ನಮ್ಗೆ, ಕೊನೆಗೆ ಮೋಸ ಮಾಡ್ಬಿಟ್ಲಲ್ಲೇ. ಮತ್ತೊಂದೇ ಮದುವೆಯಾಗ ನಮಗೆ ಮೋಸ ಮಾಡ್ಬಿಟ್ಲಲ್ಲೇ, ನಮಗೆ ಚೊಂಬು ಕೊಟ್ಬಿಟ್ಲಲ್ಲೇ. ನಮ್ಗೆ ಚೊಂಬಾಗತಿ ಕಣೆ ಆ ಥರ ಪರಿಸ್ಥಿತಿ. ಮದುವೆ ಮಾಡ್ಬಿಟ್ಲು ಕಣೆ, ಮಾಡ್ಕೊಂಬಿಟ್ಲು. ಈ ಸಾವುಕಾರಪ್ಪನೇ ಮುಂದೆ ನಿಂತು ಮಾಡ್ಬಿಟ್ಟ. ನನಗೆ ಸಂಕಟ ಐತಿ ಕಣೆ ಮದುವೆ ಮಾಡ್ಕೊಂಬಿಟ್ಟ ಕಣೆ ಇವರು. ಇವತ್ತು ಮಾತ್ರ ಸುಮ್ಮನೆ ಬಿಡಕ್ಲ ಕಡೆ ಫಸ್ಟ್ ಗಂಟು ಬಿಚ್ಚಲಿ. ಇವತ್ತು ಅವನ್ನ ತಿಥಿ ಕಾಣಿಸ್ಬಿಡ್ತೀನಿ. ನಾನು ಮಾತ್ರ ಮೊತ್ತಲು ಸುಮ್ಮನೆ ಬಿಡಕ್ಕಿಲ್ಲ. ಮದುವೆ ಮಾಡ್ಕೊಳಲ್ಲ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಕ್ಕಿಲ್ಲ. ಕಳ್ರು ನಾನು ಬರೋದ್ರೊಳಗೆ ತಲೆ ಕಟ್ಬಿಟ್ಟಲ್ಲ ಮುತ್ತಣ್ಣ. ನೀನು ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಪಡೆಯುವ, ಮುತ್ತಣ್ಣನ ಪುಷ್ಪಕ್ಕನ ಮದುವೆ ಜೋರು. ಈ ಸುಂದರ ಡೋಲು ಬಡಿತಾನೆ ಜೋರು. ಇರಲ್ಲ ಪಾಪ, ಗಂಟು ಅವ್ರ ಹಾಕ್ಲಿ. ಕಿತ್ತೊಗೆದನು ಗೊತ್ತೈತಿ, ಕಿತ್ತೊಗದ ಹೋಗ್ತೀನಿ. ಅದು ಹೆಂಗೆ ತಾಳಿ ಮದುವೆ ಮಾಡ್ಕೊಂಡ್ಲು ನಮಗೆಲ್ಲ ಮೋಸ ಮಾಡಿ ಅವ್ನ ಜೊತೆ ಎಲ್ಲನೂ ಅವ್ನ ಹೆಸರು ಬರೆದ್ಬಿಟ್ಟು ಓಡಾಬಿಡುವ ಅಂತ ಮಾಡಾಳೇನ. ನಾನು ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ. ನಾನು ಅರ್ಚನಮ್ಮ ಬದುಕಿರೋವರೆಗೂ ಒಪ್ಕೊಳ್ಳಕ್ಕಿಲ್ಲ. ಏನೋ ಇಬ್ರು ಅಕ್ಕಪಕ್ಕ ನಿಂತ್ಕೊಂಡು ಏನೋ ಬೊಗಳಕತ್ತಾವೆ. ಏನು ಬೊಗಳಕತ್ತೀರಿ? ನಾನೇ ಅವಳನ್ನ ಸಾಯಿಸ್ತೀನಿ, ನೀನು ಇವನು ಸಾಯಿಸು ಅಂತ ಮಾತಾಡ್ಕೊತಿದ್ದೀರಲ್ಲ. ಸಾಯಿಸೋರು ಜೀವನ ಪರ್ಯಂತ ಜೈಲಲ್ಲಿ ಕಮ್ಮಿಣಿಸ್ಬೇಕಾಗುತ್ತೆ. ಕಂಟಿ ಮೊದಲಾದ ದೊಡ್ಡ ರೋಗ ಬಂದೈತಿ ನಿನ್ಗೆ. ಅದೇನು ರೋಗ ಬಂದಿರೋದು ನಿನ್ಗೆ? ಕ್ಯಾನ್ಸರ್ ಬಂದೈತಿ. ಇವತ್ತು ನಾಳೆಗೂ ಅನ್ನಂಗಿದ್ದಿ. ತಂಗಿ ಜೀವನ ಚೆನ್ನಾಗಿ ಮಾಡೋದ್ಬಿಟ್ಟು ನೀನು ಅಲ್ಕಡ್ ಸುಳೆ ಮಗನ ಆಟ ಆಡ್ಕೊಂಡು ಹಿಂಗೆ ನಿಂತಿರು. ನಿನ್ಗೆ ಇನ್ನೂ ಜಾಸ್ತಿ ಆಗುತ್ತೆ ಮಗನ. ನೋಡು ಇನ್ನೇನು ಕಂಡು ಇವಾಗ ಬರೀ ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತಾ ಕಾಯ್ತಿರೋ ಮಗನ ನಿನ್ಗೆ ಅಲ್ಕಟ್ ನನ್ನ ಮಗನ. ಬಿಡೋ ಸುಂದ್ರ, ಮದುವೆ ಆಗೋದಾಯ್ತಲ್ಲ, ಆದ್ಮೇಲೆ ಏನೋ ಕಿತ್ತಲರ್ಸ್ಕೊಳಕ್ ಆಗಕ್ಕೆ. ಅವಳ ಮತ್ತೇನೋ ಅಲ್ಲ, ಅವಳ ಗಣ್ಣು ಅಲ್ಲ, ಬಡ್ಡಿ ಮಗ ಅವನು. ನಾಚಿಕಿಲ್ದವನು ಏನ್ ನಾಟಕ ಮಾಡ್ತಾನೆ. ಅಬ್ಬಬ್ಬ ಭಾರಿ ಛತ್ರಿ ಬಿಲಿ ಇದಾನಪ್ಪ. ನಾನೇನೋ ಅನ್ಕೊಂಡ್ಬಿಟ್ಟಿದೆ ಕಂಟಿ ಬಾಳ್ ಒಳ್ಳೆಯವನಂತೇಳಿ. ಒಳ್ಳೆಯವನಲ್ಲ, ನಾರ ರೂಪದಲ್ಲಿರೋ ನಾರ ರಾಕ್ಷಸ. ರಾಕ್ಷಸ ಅವನು. ರಾಕ್ಷಸ ವಂಶಕ್ಕೆ ಸೇರಿದವನು, ಗುಂಪಕ್ಕೆ ಸೇರಿದವನು ಅವನು. 100 ಕಾಲ ಸುಖವಾಗಿ ಚೆನ್ನಾಗಿ ಬದುಕ್ರಪ್ಪ. ಬುಡಲ್ಲ ಕಟ್ಟಿ ಸಾಕು. 3 ಗಂಟೆ ಕಟ್ಟಿಯೇ ಇಲ್ಲ 30 ಗಂಟೆ ಕಟ್ಬಿಟ್ಟಿಯ ಹೆಂಗ? 3 ಗಂಟೆ ಕಟ್ಟು. 3 ಗಂಟೆ ಕಟ್ಟಿರೋದ್ಕ 30 ವರ್ಷ 300 ವರ್ಷ ಅವ್ರ ಜೊತೆಗೆ ಎಷ್ಟು ವರ್ಷ ಬದುಕ್ತೀಯ ಅಷ್ಟು ವರ್ಷನೂ ಮುದ್ದೆಯಾಗಿ ಗಂಟು ಇದ್ದ ಇರ್ತಾವ. ನೀನು 3 ಗಂಟೆ ಕಟ್ಟಿರ್ತೀಯ, ಆಕೆ 30 ಗಂಟೆ ಕಟ್ಟಿರ್ತಾಳ. ನೀನು 30 ಗಂಟೆ ಮುದ್ದೆಯಾಗಿ ಕಟ್ಟಿ ಅಂದ್ರೆ ಇದ್ರಾಗ ತಾಲಿಯಾಕ ಆಕೆ ಮುದ್ದೆಯಾಗ 300 ಗಂಟೆ ಕಟ್ಟಿರ್ತಾಳ ನೋಡ. ಕ್ಲಾಸ್ ಇಲ್ಲ ನೋಡಿ. ತಲೆ ತಗ್ಸೋದು ನೋಡು ತಲೆನ. ಏನು ಮದುವೆ ಆಗ್ಬಿಟ್ಟು ಇನ್ನೇನು ಹತ್ತಾರ ಒಪ್ಸಿ ಇಲ್ಮಾಗಿದ್ದಲ್ಲ ಕಡೆ. ನೀನು ಎಷ್ಟು ನರ್ಕ ಅನ್ಭವಿಸ್ತೀಯ ನೋಡ್ತಿರು. ನಿಮ್ಮ ಅಮ್ಮಂದುವೇ ನಿಮ್ಮ ಅಣ್ಣಂದು ಶಾಪ ತಟ್ಟದಂಗೆ ಬಿಡಕ್ಕಿಲ್ಲ. ನಿಮ್ಮ ಅಣ್ಣನವೇ ನಿಮ್ಮ ಅಮ್ಮನವೇ ಎಲ್ಲರೂ ಒಳ್ಳೆ ಕಡೆ ನೋಡಿ ಮದುವೆ ಮಾಡುವು. ಆದ್ರೆ ನೀನು ಇಂಥ ಅಲ್ಕಟ್ಟು ನನ್ನ ಮಗನ ಮದುವೆ ಆಗಿ ನಮ್ಗೆ ಮೋಸ ಮಾಡ್ಬಿಟ್ಟೆ ಎಲ್ಲ. ನೋಡ್ಕೊಂತೀನಿ ಹಳೆ ಬಿಕ್ನಾಸಿ ಬೇವರ್ಸಿ ಮುಂಡೆ. ಮಗ ಪುಷ್ಪ, ನಿಂಗೊಂದು ಮಾತಾಡ್ತೀನಿ ಕೇಳ್ಕ. ನಾಯಿಗಳು ಬೊಗ್ಳುತ್ತಿರ್ತಾವ. ಬೊಗ್ಳುತ್ತಾವೆ ಅಂದ್ಬಿಟ್ಟು ಕಲ್ಗಿಲ್ ಹೊಡಿಯಕ್ಕೆ ಹೋಗ್ಬಿಟ್ಟು ಕಚ್ಕಿಂದೇನೆ ಬಂದ್ಬಿಡ್ತಾವ. ಹೆಂಗಾರು ಬೊಗ್ಳು ಅಂದ್ಬಿಟ್ಟು ಸುಮ್ಮನೆ ಇರೋದು ಕಲ್ತ್ಕ. ನೀನು ಬಾಳ ನೀನು ಸಂಸಾರ ಮಾಡ್ಕೊಂಡು ಹೋಗೋದು ಕಲ್ತ್ಕ. ನಿಮ್ಮ ಮತ್ತೆ ಮುಂದೆ ನಿಂತ ಲವ್ ಮ್ಯಾರೇಜ್ ಮಾಡ್ಸಾಳ. ಲವ್ ಮ್ಯಾರೇಜ್ ಅಲ್ಲ, ಇದು ಅರೇಂಜ್ ಮ್ಯಾರೇಜ್ ಅನ್ಕೊಂಬಿಡು. ಲವ್ ಕಮ್ ಅರೇಂಜ್ ನಿಂದು. ದೊಡ್ಡ ಅರೇಂಜ್. 100 ಕಾಲ ಸುಖವಾಗಿರ್ತೀನಿ ನೋಡ.
ಹೌದು ಕಣ್ರಬಿ, ನೀವು ಎಲ್ಲ ಇಲ್ಲ ಅಂದಿದ್ರೆ ನನ್ನ ಮಗನ ಮದುವೆ ಆಯ್ತಾನೆ ಇದ್ದಿಲ್ಲ. ನನ್ನ ಮಗ ಕೊರ್ಗಿ ಸತ್ತೋಗ್ಬಿಡ್ತಾನೇನೋ ಅಂತ ಭಯ ಆಗ್ಬಿಟ್ಟಿತ್ತು. ಹೆಂಗೋ ನನ್ನ ಮಗನ ಮದುವೆ ಆಯ್ತಲ್ಲ, ಇದೊಂದು ನೆಮ್ಮದಿ ತಗೊಂಡ್ಬಿಟ್ಟೆ ನೋಡ. ಲೋ ಮುತ್ತ, ಚಿನ್ನಾರಿ ಮುತ್ತ, ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಬಿಡ್ಲ. ಮುತ್ತು ಕೊಟ್ಟಂಗ ನೋಡ್ಕೊಳ್ಳ ನನ್ನ ಸೊಸೆಯ. ರಾಜ್ಕುಮಾರ ಜೋಕುಮಾರ್ ಜೋಳವರನೇ ನನ್ನ ಮುದ್ದು ರಾಜ್ಕುಮಾರ್ ನನ್ನ ಮಗನೇ. ಹೆಂಗೋ ಪುಷ್ಪಂದುವೆ ಮುತ್ತಂದು ಮದುವೆ ಆಯ್ತಲ್ಲ, ಸಮಾಧಾನ ಆಯ್ತು ಈಗ. ಎಲ್ಲಾರು ಮದುವೆ ಮಾಡಬೇಕು ಅನ್ಕೊಂಡಿದ್ಮು. ಹೆಂಗೋ ಹಿಂಗಾರು ಆಯ್ತಲ್ಲ. ಅವ್ರವ್ವ ಅವ್ರ ಅಪ್ಪನ ಎದುರುಗ ಮದುವೆ ಆಗ್ಬೇಕು ಅಂತ ಅವರವ್ವ ಮತ್ತು ಅವ್ರ ಅಣ್ಣ ಅವ್ರ ಎದುರುಗ ಮದುವೆ ಆಗ್ಬೇಕಂತ ಹೆಣ್ಮಗಿಗೆ ಆಸಿತ್ತು. ಅದ ಎರಡರ್ತು ನೋಡ. ನಿಮ್ಮ ಅಣ್ಣನ ಎದುರುಗ ಮದುವೆ ಆದಲ್ಲ, ಖುಷಿ ಆಯ್ತವ ನಿನ್ಗ ಏ ಪುಷ್ಪರಾಣಿ? ಓ, ನಮ್ಮ ಹುಡುಗಿ ಖುಷಿ ಆಗ್ದಂಗಿರ್ತಾಳೇನ? ಆದ್ರೆ ಅವ್ವ ಅಣ್ಣನವೇ ಒಂಥರ ಮಕ್ಕ ಸಿಂಡ್ರಿಸ್ಕೊಂಡು ನಾಯಿ ಥರ ನಿಂತವಲ್ಲ, ಅದಕ್ಕೆ ಬೇಸರ ಆಗಿರ್ತಾಳ ಅಷ್ಟೇ. ಅವು ನಾಯಿ ಅಂತ ಎಲ್ಲರಿಗೂ ಗೊತ್ತೈತಿ. ನಾಯಿಗಳ ಬುದ್ಧಿ ಹಂಗ ಇರ್ತಾವ, ಏನು ಮಾಡಕ್ ಆಗಕ್ಕೆ. ಒಟ್ನಾಗ ಪುಷ್ಪಂಗುವ ಮುತ್ತಂಗು ಮದುವೆ ಆಯ್ತು. ಚಿನ್ನಾರಿ ಮುತ್ತ ಹೇಗಿದ್ದ ಹೇಗದಗತ್ತ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಪುಷ್ಪನ್ ಕೈ ಹಿಡ್ದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಗೂಬೆಗಳು ನೋಡ್ತಾವ ನೋಡಲ್ಲಿ, ಎರಡು ಗೂಬೆಗಳು ನೋಡ್ತಾವ ನೋಡಲ್ಲಿ, ಚಿನ್ನಾರಿ ಮುತ್ತ. ಪುಷ್ಪನ್ ಕೈ ಹಿಡ್ದ ಚಿನ್ನಾರಿ ಮುತ್ತ. ಯಾರೇನೇ ಎರಡು ಗೂಬೆಗಳು ಯಾರು ಅಂತ ಹೇಳ್ಬಿಟ್ಟಾರು ಹೇಳಿ. ಎರಡು ಗೂಬೆಗಳು ಅಂದ್ರೆ ಎಲ್ಲರೂ ಅವ್ರನ್ನ ನೋಡಕತ್ತಾರ. ಯಾರು ಹೇಳಕತ್ತಿ ಗೂಬೆ ಅಂತೇಳಿ? ನೆಟ್ಟಾಗ ಮಾತಾಡಿ ಬಿಟ್ಬಿಡ್ತಾವ. ಯಾರಿರ್ತಾರಕ್ಕ? ಅಲ್ಲಿದ್ದಾವಲ್ಲ, ಮರ ಕಟ್ಟಕ್ಕವಲ್ಲ ಎರಡು ಗೂಬೆಗಳು. ಗೂಬೆಗೂ ಹೋಲಿಸ್ಬಾರ್ದವನ, ನಾಯಿಗೂ ಹೋಲಿಸ್ಬಾರ್ದು. ನಾಯಿಗನ ಏನ್ ಜಾಸ್ತಿ ಐತಿ, ಎಲ್ಲ ಪ್ರಾಣಿಗೂ ಹೋಲಿಸ್ಬಾರ್ದು. ಗೂಬೆನೇ ಅನ್ಕ ಅಂದ್ರೂ ಚಂದ, ಯಾಕಂದ್ರೆ ಅಪ್ಶಕ್ನ ಅಂತಾರ. ಅವು ಇದ್ ಕಡೆ ಅಪ್ಶಕ್ನ ಇದ್ದೇ ಇರುತ್ತ. ನನ್ನ ಗಂಡನ ಮತ್ತೆನ ಈ ಕ್ಯಾನ್ಸರ್ ಬಂದು ಸಾಯ್ತಾನೆ ಅಂದ್ಬಿಟ್ಟು ನಮ್ಗೆ ನಿಜ ಬೇಸರ ಇತ್ತಕ್ಕ. ನನ್ನ ಗಂಡ ಒಳ್ಳೆನಾಗನೆ ಯಾಕಾರ ಸಾಯ್ತಾನಪ್ಪೋ ಬಿಡ್ತಾನಪ್ಪೋ ಅಂತೇಳಿ. ಈಗ ನನಗೆ ತಲೆಗೆ ಹಚ್ಕೊಳಕಿಲ್ಲ. ನನ್ನ ಮಕ್ಳಿಬ್ರನ್ನ ಸಾಕೋದೈತ್ರಿ, 3 ರೈತನ ಬಡ್ಡಿ ಮಗ. ಮದುವೆನ ಹಂಗೆ ಆಗ್ಬಿಟ್ಟು ಕಣ. ಬಾಡೂಟನಾರು ಹಾಕ್ಸ, ಇಡೀ ಊರಿಗೆ ಹಾಕ್ಸ. ನಾನಂತ ಬಂದ ಬರ್ತೀನಿ ಬಾಡೂಟಕ್ಕ. ಒಂದು ಬಿಯರ್ ಕೊಡ್ಸ್ಬಿಡು. ನಾನು ಬಿಯರ್ ಒಂದ ಕುಡಿಯೋದು, ಅದೆಲ್ಲ ಒಟ್ಟಿ ಪಟ್ಟಿ ಕುಡಿಯೋಕ್ಕಿಲ್ಲ ನಾವು. ಬಿಯರ್ ಕಿಂಗ್ ಫಿಶರ್ ಅಂದ್ರೇನು? ಬಿಯರೇ ಬುಡಲ್ಲ ಸುಂದ್ರ. ನಿಂಗಿಂತ ಹೆಚ್ಚಲ್ಲ ಕೊಡಿಸ್ತೀನಿ. ಪಾರ್ಟಿ ಏನು ದೊಡ್ಡ ಕಿಂಗ್ ಫಿಶರೇ ಕೊಡಿಸ್ತೀನಿ ಬಿಡು. ಆಲ್ ದ ಬೆಸ್ಟ್ ಮಾಡಿಬಿಡು ನಮ್ಗೆ. ಮದುವೆ ಆಗಿವಿ ನಾವಿಬ್ರು, ನಾನು ಪುಷ್ಪ ಇಬ್ರು. ಹೋಗಿ ಆತನ ಹತ್ರ ಆಲ್ ದ ಬೆಸ್ಟ್ ಹೇಳ್ಸ್ಕತ್ತೇಪ್ಪ. 100 ಕಾಲ ಸುಖವಾಗಿರ್ರಿ. ಅದೇನು ಆಲ್ ದ ಬೆಸ್ಟ್ ಪಿಸ್ಟು ಅನ್ಕಂದು ನೀವು 100 ಕಾಲ ಸುಖವಾಗಿ ಬದುಕಬಾರ್ದು. ಈ ಥರ ಆಶೀರ್ವಾದ ಮಾಡಿಸ್ಕೋಬೇಕು. 100 ಕಾಲ ಚೆನ್ನಾಗಿ ಬಾಳೋಣ ಅಂತ ಅನ್ಬೇಕು. ಅದನ್ನ ಬಿಟ್ಟು ಆಲ್ ದ ಬೆಸ್ಟ್ ಅಂತ ಅನ್ಬೇಕಂತ. ಆಲ್ಗ ಬೆಸ್ಟು ಬೂಸ್ಟ್ ಅಂದ್ಬಿಡು. ಆಲ್ಗ ಬೂಸ್ಟು ಚಂದ ಇರುತ್ತೆ. ಹಾಯ್ ವೀಕ್ಷಕರೇ, ಹೇಳಿದ್ನಲ್ಲ ನಮ್ಮ ವೈಫ್ಗೆ ಟ್ರೀಟ್ಮೆಂಟ್ ನಡೀತಿದೆ ಅಂತೇಳಿ. ಹಾಗಾಗಿ ನಾನು ಸ್ವಲ್ಪ ಬಂದಷ್ಟು ವೀಡಿಯೋ ಮಾಡಿಬಿಡಕತ್ತಾನ್ರಿ. ಯಾರೋ ಬೇಜಾರಾಗಬೇಡ್ರಿ. ಒಂದು ವಾರ, ಇನ್ನೊಂದು 2 ಡೇಸ್ 3 ಡೇಸ್ ಟ್ರೀಟ್ಮೆಂಟ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಮಂತ್ ಟ್ರೀಟ್ಮೆಂಟ್ ಇರುತ್ತೆ. ಹಂಗಾಗಿ ಸ್ವಲ್ಪ ವೀಡಿಯೋ ನಾನು ಮಾಡಕತ್ತಾನ್ರಿ. ಅವ್ರು ಸ್ವಲ್ಪ ಟ್ರೀಟ್ಮೆಂಟ್ ಇರೋದ್ರಿಂದ ಸಂಜೆವರೆಗೂ ಅಲ್ಲೇ ಇರ್ತಾರೆ, ಹಾಸ್ಪಿಟ್ಲಾಗ ಮನೆಗೆ ಬಂದಿರ್ತಾರೆ. ಅವ್ರ ಕೈಯಾಗ ಏನು ವೀಡಿಯೋ ಮಾಡ್ಸೋದಂತೇಳಿ ನಾವು ಮಾಡ್ತಿರ್ತೀವಿ. ಯಾರು ಬೇಜಾರಾಗಬೇಡ್ರಿ. ನೀವು ಹತ್ರನೇ ಮಾತಾಡ್ಸಕತ್ತಾನೆ ಅಂತೇಳಿ ಬೇಜಾರಾಗಬೇಡ್ರಿ. ಅದು ವಯಸ್ಸು ಅಲ್ದಕ್ಕೆ ಕುಂದಿರುತ್ತಾ, ಎಲ್ಲರ ಹತ್ರ ಯಾಕೆ ಹೇಳ್ಸೋದು ಅಂದ್ಬಿಟ್ಟು ಇದ್ರಲ್ಲ ಹೇಳಕತ್ತಾನೆ. ಇನ್ನೊಂದು ಸ್ವಲ್ಪ ದಿನ, 1-2 ತಿಂಗಳು 3 ತಿಂಗಳು ಅಷ್ಟೇ. ಆಮೇಲೆ ನಾರ್ಮಲಾಗಿ ಅವ್ರು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ 2 ವಿಡಿಯೋ, 1 ವಿಡಿಯೋ, 3 ವಿಡಿಯೋ, ಒಂದೊಂದು ದಿನ 3, ಒಂದೊಂದು ದಿನ 2. ಅವ್ರು ಬೇಗ ಬಂದಿದ್ದಿನ ಅವ್ರನ್ನ ಮಾಡ್ಕೊತಾರೆ, ನಾನೊಂದು 2 ಬಿಡಕತ್ತಾನ್ರಿ. ಯಾಕಂದ್ರೆ ನಾನು ಡ್ಯೂಟಿಯಾಗಿ ಬಂದು ಮಾಡ್ಕೊಬೇಕು. ನಾನು ಮನೇಲಿದ್ದಾಗೆಲ್ಲ ಅವ್ರನ್ನ ಕರ್ಕೊಂಡು ಹೋಗೋದು ಬರೋದಿರುತ್ತೆ. ಯಾಕಂದ್ರೆ ನಾನೇ ಕರ್ಕೊಂಡು ಹೋಗ್ಬೇಕು, ನಾನೇ ಮಾಡಬೇಕು. ಹಂಗಾಗಿ ಸ್ವಲ್ಪ ನಾನು ಅವ್ರ ಜೊತೆ ಇರೋದ್ರಿಂದ ಬಂದಾಗ ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೆ. ಅವ್ರು ಎಷ್ಟು ತೊಗೊಂತಿರ್ತಾರೆ. ಹಾಗಾಗಿ ವಿಡಿಯೋ ಭಾಳ ಬಿಡಕತ್ತಿಲ್ಲ. ಯಾಕಂದ್ರೆ ಆ ವಿಡಿಯೋನ ನಿಲ್ಸ್ಬಿಡ್ಬೋದ್ರಿ, ಅದ್ರ ಫ್ಲಾಪ್ ಆಗ್ಬಿಡ್ತಾವ. ಮತ್ತು ಇವಾಗ ಇರೋ ಸಬ್ಸ್ಕ್ರೈಬರು ಪ್ರತಿಯೊಬ್ಬರು ಆಮೇಲೆ ಕಮೆಂಟ್ ಹಾಕ್ತೀರಾ, ವಿಡಿಯೋ ಬಿಡ್ತಿಲ್ಲ ನಿಮ್ದು ಇದೇಗೋಳಾಯ್ತು ಅಂತೇಳಿ. ಅದಕ್ಕೆ ಕ್ಲಾರಿಟಿ ಕೊಡಕತ್ತಾನ್ರಿ. ಏನ್ರದ್ದು ಏನು ಎತ್ತ ಅಂತೇಳಿ ಎಲ್ಲ ಮುಗಿದ್ಮ್ಯಾಗ ಒಂದು ದಿನ ಕೂತಿ ನಾನು ನಮ್ಮ ವೈಫು ಓಪನ್ ಫೇಸಾಗಿ ಬಂದು ವಿಡಿಯೋ ಮಾಡ್ತೀವಿ ರೀ. ಎಲ್ಲರಿಗೂ ಥ್ಯಾಂಕ್ ಯು ರೀ. ನಾನು ವಿಡಿಯೋ ಬಿಟ್ಟಿಲ್ಲ ಅಂದ್ರೂ ಯಾರ್ಯಾರು ಇಲ್ಲ ನಿಮ್ದು ಫಸ್ಟ್ ಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀರಾ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ರೀ. ಪ್ರತಿಯೊಬ್ಬರು ಕಮೆಂಟ್ ಹಾಕಿದ್ರಿ ಆ ವಿಡಿಯೋಗೆ ಮತ್ತು ಮತ್ತೊಂದು ವಿಡಿಯೋಗೆ ಎಲ್ಲದರಲ್ಲೂ ಹಾಕಿರಿ. ಫಸ್ಟು ಅವ್ರನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ಲರಿಗೂ ಧನ್ಯವಾದಗಳು ರೀ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.